ನಮಸ್ಕಾರ ವೀಕ್ಷಕರೇ. ಸತತ ಸೋಲಿಗೆ ವೋಟ್ ಚೋರಿ ಕಾರಣ ಅಂತ ಹೇಳಿಕೊಂಡು ರಾಹುಲ್ ನೇತೃತ್ವದ ಕಾಂಗ್ರೆಸ್ ಆರೋಪವನ್ನ ಮುಂದುವರಿಸಿದೆ. ಆದರೆ ಸೋಲಿಗೆ ಕಾರಣ ಏನು ಅನ್ನೋದು ಸಾಮಾನ್ಯ ಜ್ಞಾನ ಇರುವವರಿಗೆ ಈಗಾಗಲೇ ಗೊತ್ತಾಗಿದೆ. ಆದರೆ ಇನ್ನೂ ಸ್ಪಷ್ಟವಾಗಿ ಇದು ಜನರಿಗೆ ಅರ್ಥವಾಗುವಂತ ಸನ್ನಿವೇಶ ನಡೆದಿದೆ. ಪ್ರಸ್ತುತ ಬಿಜೆಪಿಯನ್ನ ಮುನ್ನಡೆಸ್ತಾ ಇರೋ ಪ್ರಮುಖ ನಾಯಕರಲ್ಲಿ ಒಬ್ಬರಾದ ಅಮಿತ್ ಶಾ ಕಾರ್ಯವೈಖರಿ ಹೇಗಿದೆ ಅನ್ನೋದು ಸುದ್ದಿ ಆಗ್ತಾ ಇದ್ದು, ಇದರ ಜೊತೆಗೆ ರಾಹುಲ್ ಕಾರ್ಯವೈಖರಿ ಹೇಗಿದೆ ಅನ್ನೋದನ್ನ ಹೋಲಿಸಲಾಗ್ತಾ ಇದೆ. ಬಂಗಾಳದ ಎಲೆಕ್ಷನ್ಗೆ ಶಾ ಅಲರ್ಟ್ ಆಗಿರೋ ರೀತಿ ಈ ಬಾರಿ ಕ್ರಾಂತಿ ಗ್ಯಾರಂಟಿ ಅನ್ನೋದನ್ನ ಸೂಚಿಸ್ತಾ ಇದೆ. ಇನ್ನೊಂದೆಡೆ ಎಸ್ಎಆರ್ ಪ್ರಕ್ರಿಯೆಗೆ ಭಯಬಿದ್ದು ಹಂಗಾಮ ಮಾಡಿದ ಸಿಎಂ ಮಮತಾ ಬ್ಯಾನರ್ಜಿ ಈಗ ಹೊಸ ರೀತಿಯ ಹೇಳಿಕೆ ಕೊಟ್ಟು ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದ್ದಾರೆ. ನಾನು ಯಾವತ್ತೂ ಓಲೈಕೆ ಮಾಡೇ ಇಲ್ಲ ಅಂತ ಮಮತಾ ಹೇಳಿರೋದು ಹೆಡ್ಲೈನ್ ಆಗೋದು ಮಾತ್ರವಲ್ಲದೆ ಭಾರಿ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಬೇಕು, ಕೆಲವೊಂದು ವಲಯಗಳಲ್ಲಿ ಅಗತ್ಯವಾಗಿ ಅಭಿವೃದ್ಧಿ ಆಗಬೇಕು, ಕಾನೂನು ಸುವ್ಯವಸ್ಥೆ ಚೆನ್ನಾಗಾಗಬೇಕು, ದೇಶದ ಭದ್ರತೆಗಾಗಿ ಖಡಕ್ ಕಾಯ್ದೆಗಳನ್ನ ಜಾರಿ ಮಾಡಬೇಕು. ಹೀಗೆ ಒಂದು ಪರಿಕಲ್ಪನೆ ಇಟ್ಕೊಂಡು ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಭಾರತದಲ್ಲಿ ದೊಡ್ಡ ಸವಾಲ್ ಇದೆ. ಅದು ದೇಶ ವಿರೋಧಿ ಮನಸ್ಥಿತಿ ಇರೋ ಜನರು. ಇವರನ್ನ ದಾಟಿ ಎಲ್ಲವನ್ನೂ ಸಾಧಿಸಬೇಕು ಅಂದ್ರೆ ಚುನಾವಣೆಗಳನ್ನ ಗೆಲ್ಲಲೇಬೇಕು ಅನ್ನೋದು ಮೋದಿ ನೇತೃತ್ವದ ಸರ್ಕಾರದ ಅರಿವಿಗೆ ಬಂದಿದೆ. ಆದ್ರಿಂದ ಪ್ರತಿ ರಾಜ್ಯಗಳ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತಾ ಇರೋ ನಾಯಕರು ಹೋಮ್ ವರ್ಕ್ ನಿಂದ ಹಾರ್ಡ್ ವರ್ಕ್ ತನಕ ಎಲ್ಲಾ ರೀತಿಯಲ್ಲೂ ಎಫರ್ಟ್ ಹಾಕ್ತಾ ಇದ್ದಾರೆ. ಇನ್ನೊಂದು ದಿಕ್ಕಲ್ಲಿ ಜನರನ್ನ ಸೆಳೆಯಲು ಸಾಧ್ಯವಾಗದೆ, ಎದುರಾಳಿಗಳನ್ನ ಮಣಿಸಲು ಸಾಧ್ಯವಿಲ್ಲದೆ ವೋಟ್ ಚೋರಿ ಅಂತ ಆರೋಪ ನಡೀತಾ ಇದೆ ಅನ್ನೋದನ್ನ ಜನರೇ ಹೇಳ್ತಾ ಇದ್ದಾರೆ. ಈಗ ಯಾಕೆ ಬಿಜೆಪಿ ಗೆಲ್ತಾ ಇದೆ, ಕಾಂಗ್ರೆಸ್ ಸತತವಾಗಿ ಸೋಲ್ತಾ ಇದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆಯೊಂದು ಸಿಗ್ತಾ ಇದೆ. ಗೃಹ ಸಚಿವ ಅಮಿತ್ ಶಾ ನಿನ್ನೆ ತಡರಾತ್ರಿ ಭಾರತದ ಈಶಾನ್ಯ ದಿಕ್ಕಿನ ರಾಜ್ಯಗಳ ಕಡೆಗೆ ಪ್ರವಾಸ ಬೆಳೆಸಿದ್ದಾರೆ. ಇದರ ವಿಡಿಯೋ ಜೊತೆಗೆ ಅವರ ಟೈಮ್ ಟೇಬಲ್ ಹೇಗಿದೆ ಅನ್ನೋದು ಕೂಡ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಭಾನುವಾರ ಗುಜರಾತ್ನಲ್ಲಿದ್ದ ಅಮಿತ್ ಶಾ ಅಲ್ಲಿ ಬರೋಬ್ಬರಿ 6 ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು. ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಅಸ್ಸಾಂಗೆ ಬಂದ್ರು. ಅಲ್ಲಿನ ಕಾರ್ಯಕ್ರಮಗಳು 10:30ಕ್ಕೆ ಶುರುವಾಯಿತು. ಸುಮಾರು 4 ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾದ್ರು. ನಂತರ ನಿನ್ನೆ ತಡರಾತ್ರಿ ಅಲ್ಲಿಂದ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾಗೆ ಬಂದರು. ಸಂಘದ ಪ್ರಮುಖ ಕಚೇರಿಯಲ್ಲಿ ಎಂಪಿಗಳು ಹಾಗೂ ಎಂಎಲ್ಎಗಳ ಜೊತೆಗೆ ಮಾತುಕತೆ ನಡೆಸಿದ್ರು. ಅಮಿತ್ ಶಾರ ಪಶ್ಚಿಮ ಬಂಗಾಳ ಭೇಟಿ ಚುನಾವಣೆ ಹಿನ್ನೆಲೆ ಆಗಿರೋದ್ರಿಂದ 2 ದಿನಗಳ ಕಾಲ ಅವರು ಬಂಗಾಳದಲ್ಲೇ ಬೀಡು ಬಿಡ್ತಾರೆ. ಹಲವು ಸಭೆ ಹಾಗೂ ಚರ್ಚೆಗಳನ್ನ ನಡೆಸಲಿದ್ದಾರೆ. ಹೀಗೆ ಕಾಲಿಗೆ ಚಕ್ರ ಕಟ್ಟಿಕೊಂಡ ಹಾಗೆ ಅಮಿತ್ ಶಾ ಕಾರ್ಯಪ್ರವೃತ್ತರಾಗಿದ್ದಾರೆ. ಇದನ್ನ ನೋಡಿದ್ಮೇಲೆ ಕೆಲವರು ಕೇಳಬಹುದು, ಲಾಭ ಇರೋದಕ್ಕೆ ತಾನೇ ಇದನ್ನೆಲ್ಲ ಮಾಡ್ತಾ ಇರೋದು, ಎಲೆಕ್ಷನ್ ಗೆದ್ರೆ ಹಂಗೋ ಹಿಂಗೋ ಹಣ ಬರುತ್ತೆ, ಅದಕ್ಕೆ ಇಷ್ಟೆಲ್ಲ ಸರ್ಕಸ್ ಅನ್ನೋ ಅಭಿಪ್ರಾಯಗಳನ್ನ ಕೆಲವರು ಖಂಡಿತ ಹೊರಹಾಕ್ತಾರೆ. ಆದ್ರೆ ಈ ರೀತಿ ಆರೋಪ ಮಾಡೋದರ ಜೊತೆಗೆ ಸರ್ಕಾರದಿಂದ ಏನೆಲ್ಲ ಕೆಲಸಗಳು ಆಗ್ತಾ ಇದೆ ಅನ್ನೋದನ್ನ ಕೂಡ ನೋಡಿದ್ರೆ ಉತ್ತರ ಸಿಗ್ಬೋದೇನು. ಅಂದಹಾಗೆ ಅಮಿತ್ ಶಾ ಬಳಿ ಕೋಟಿ ಇದೆ ಅನ್ನೋದು ನಿಜವೇ. ಇರೋ ದುಡ್ಡಲ್ಲಿ ಆರಾಮಾಗಿ ಜೀವನ ನಡೆಸೋದನ್ನ ಕೂಡ ಅವರು ಆಯ್ಕೆ ಮಾಡ್ಕೊಳ್ಬಹುದು. ಆದ್ರೆ 61 ವರ್ಷದ ಅಮಿತ್ ಶಾ ಬಿಡುವಿಲ್ಲದ ಶ್ರಮ ಹಾಕ್ತಾ ಇರೋದು ಪಕ್ಷಕ್ಕಾಗಿ, ಪಕ್ಷ ಸಂಘಟನೆಗಾಗಿ, ಚುನಾವಣೆಗಳನ್ನ ಗೆಲ್ಲೋದಕ್ಕಾಗಿ, ಅಂತಿಮವಾಗಿ 2047ರ ವಿಕಸಿತ ಭಾರತದ ಪರಿಕಲ್ಪನೆಯನ್ನ ಸಾಧಿಸೋ ಸಲುವಾಗಿ ಅನ್ನೋದು ಸಾಮಾನ್ಯ ಜ್ಞಾನ ಇರುವವರಿಗೆ ಅರ್ಥವಾಗುವ ವಿಚಾರ. ಈಗ ಇನ್ನೊಂದು ದಿಕ್ಕಲ್ಲಿ ರಾಹುಲ್ ಗಾಂಧಿ ಏನ್ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. 55 ವರ್ಷದ ಯುವ ನಾಯಕ ರಾಹುಲ್ ಬಹುತೇಕ ಸಮಯವನ್ನ ವಿದೇಶ ಪ್ರವಾಸದಲ್ಲಿ ಕಳೀತಾರೆ ಅನ್ನೋದು ಗೊತ್ತಿರೋದೆ. ಸರಿ, ಪಕ್ಷ ಸಂಘಟನೆಗಾಗಿ ವಿದೇಶಕ್ಕೆ ಹೋಗ್ತಾರಾ, ದೇಶಕ್ಕಾಗಿ ಹೋಗ್ತಾರಾ ಅಂತ ಕೇಳಿದ್ರೆ ಅವರ ವಿದೇಶಿ ಪ್ರವಾಸಗಳು ಸುದ್ದಿ ಆಗೋದು ಬೇರೆ ರೀತಿಯಲ್ಲಿ. ಚುನಾವಣೆಗಳಲ್ಲಿ ಗೆಲ್ಲಬೇಕು ಅನ್ನೋದು ಪ್ರತಿಯೊಂದು ಪಕ್ಷದ ಕನಸು. ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ರೂ ರಾತ್ರಿ ಒಂದು ರಾಜ್ಯವನ್ನ ಗೆಲ್ಲೋದಕ್ಕೆ ಶಾ ರಣತಂತ್ರ ಹಾಕ್ತಾ ಇರುವಾಗ ಒಂದೊಂದೇ ರಾಜ್ಯವನ್ನ ಕಳೆದುಕೊಳ್ತಾ ಇರುವವರು ಇನ್ಯಾವ ಮಟ್ಟದಲ್ಲಿ ಶ್ರಮ ಹಾಕ್ಬೇಕು. ಗೆಲ್ಲೋ ಆಸಕ್ತಿ ಇದ್ದಿದ್ರೆ ಬಂಗಾಳದಲ್ಲಿ ಸದ್ಯ ತಮ್ಮ ಪರಿಸ್ಥಿತಿ ಏನು, ಪಕ್ಷವನ್ನ ಚಿಗುರಿಸೋದು ಹೇಗೆ, ಮುರಿದು ಬಿದ್ದಿರೋ ಮೈತ್ರಿಯನ್ನ ಸರಿಪಡಿಸಿಕೊಳ್ಳೋದು ಹೇಗೆ, ಆಡಳಿತ ವಿರೋಧಿ ಅಲೆಯನ್ನ ಎದುರಿಸ್ತಾ ಇರೋ ಮಮತಾ ಜೊತೆಗೆ ತಾವು ಸೇರ್ಕೊಂಡ್ರೆ ಏನೆಲ್ಲ ಸಮಸ್ಯೆ ಆಗ್ಬೋದು, ಪಾಸಿಟಿವ್ ವಿಚಾರಗಳು ಯಾವುದು, ಇದನ್ನೆಲ್ಲ ಚರ್ಚೆ ಮಾಡಿ ಕೊನೆ ಪಕ್ಷ ಅಖಾಡಕ್ಕೆ ಇಳಿದಿದ್ರೆ ಹೌದು ಈ ಬಾರಿ ರಾಹುಲ್ ಶ್ರಮ ಹಾಕ್ತಾ ಇದ್ದಾರೆ ಅನ್ನೋ ಭಾವನೆ ಜನರಲ್ಲಿ ಬರ್ತಾ ಇತ್ತೇನೋ. ಆದ್ರೆ ಹೀಗೆ ಆಗದೆ ಇರೋದ್ರಿಂದಲೇ ಇದೇ ಕಾರಣಕ್ಕೆ ರಾಹುಲ್ ಸೋಲ್ತಾ ಇರೋದು ಅಂತ ಜನರು ಹೇಳೋ ಹಾಗಾಗಿದೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಕಾಂಗ್ರೆಸ್ ಬಂಗಾಳದಲ್ಲಿ ಇಂಪ್ಯಾಕ್ಟ್ ಮಾಡೋದು ಬಹಳ ಕಷ್ಟ ಇದೆ. ಗೆಲ್ಲೋದಂತೂ ದೂರದ ಮಾತು ಅನ್ನೋ ಪರಿಸ್ಥಿತಿ ಇದೆ. ಆದ್ರೆ ಒಂದು ವೇಳೆ ರಾಹುಲ್ ಸರಿಯಾದ ರೀತಿಯಲ್ಲಿ ರಾಜಕೀಯ ಆಸಕ್ತಿ ತೋರಿಸಿದ್ದಿದ್ರೆ ಬಿಜೆಪಿ ವೋಟ್ಗಳನ್ನ ತಪ್ಪಿಸೋದಕ್ಕೂ ಒಂದು ಅವಕಾಶ ಇತ್ತು. ಅದೇನೆಂದ್ರೆ ತೃಣಮೂಲ ಕಾಂಗ್ರೆಸ್ನ ಆಡಳಿತ ವಿರೋಧಿ ಅಲೆಯನ್ನ ತಮಗೆ ಪೂರಕವಾಗಿ ತಿರುಗಿಸಿಕೊಳ್ಳೋದು. ಎಷ್ಟು ದಿನ ಮಮತಾ ಬ್ಯಾನರ್ಜಿ ಗೆಲ್ತಾ ಇದ್ದಿದ್ದೆ ಓಲೈಕೆ ಮೂಲಕ ಹಾಗೂ ಹಿಂದೂ ವಿರೋಧಿ ನೀತಿಗಳ ಮೂಲಕ. ಈ ಬಾರಿ ಒಂದು ಕಡೆ ಅಕ್ರಮ ವಲಸಿಗರು ಕಾಲ್ಕಿತ್ತಿದ್ದಾರೆ, ಇನ್ನೊಂದು ಕಡೆ ಬಾಬ್ರಿ ಮಸೀದಿ ವಿಚಾರದಲ್ಲಿ ಮುಸ್ಲಿಮರು ಮಮತಾ ವಿರುದ್ಧ ರೆಬೆಲ್ ಆಗಿದ್ದಾರೆ.
ಇದನ್ನ ಅಡ್ವಾಂಟೇಜ್ ತಗೊಂಡು ರೆಬೆಲ್ ವೋಟ್ಗಳನ್ನ ಹಾಗೂ ಹಿಂದೂ ವಿರೋಧಿ ಹಿಂದೂಗಳ ವೋಟ್ಗಳನ್ನ ಸೆಳೆದ್ರೆ ಬಿಜೆಪಿಗೆ ಹೋಗೋ ಮತಗಳು ಡೈವರ್ಟ್ ಆಗ್ತಾ ಇತ್ತೇನು. ಆದ್ರೆ ರಾಹುಲ್ ಇನ್ನೂ ಅಲರ್ಟ್ ಆದಂತೆ ಕಾಣಿಸ್ತಾ ಇಲ್ಲ ಅನ್ನೋ ಟಾಕ್ ಇದೆ. ಸರಿ, ಈಗ ಮಮತಾ ಪರಿಸ್ಥಿತಿ ಏನು ಅಂತ ನೋಡ್ತಾ ಹೋದ್ರೆ ಇಡೀ ದೇಶವೇ ಬೆಚ್ಚಿ ಬೀಳೋ ಹೇಳಿಕೆಯೊಂದನ್ನ ನೀಡಿ ಮಮತಾ ಹೆಡ್ಲೈನ್ ಆಗಿದ್ದಾರೆ. ನನಗೆ ಓಲೈಕೆ ರಾಜಕೀಯ ಗೊತ್ತೇ ಇಲ್ಲ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಇದನ್ನ ಯಾರಾದ್ರೂ ನಂಬ್ತಾರಾ ಅನ್ನೋದನ್ನ ನೀವೇ ಹೇಳಿ. ಹೆಚ್ಚು ಉದಾಹರಣೆ ಬೇಡ. ಕಳೆದ ಎಲೆಕ್ಷನ್ ನಲ್ಲಿ ಕೋಲ್ಕತಾ ಹೈಕೋರ್ಟ್ ಆದೇಶವನ್ನು ತಿರಸ್ಕರಿಸಿ ಧರ್ಮಾಧಾರಿತ ಮೀಸಲಾತಿಯನ್ನ ಕೊಟ್ಟಿದ್ರು. ಅದು ಹೇಗೆ ಅಂದ್ರೆ ಸಂವಿಧಾನದಲ್ಲಿ ಒಬಿಸಿ ಸಮುದಾಯಕ್ಕೆ ಇದ್ದ ಮೀಸಲಾತಿಯನ್ನೇ ಕಿತ್ತು ತಮ್ಮ ಓಲೈಕೆ ಸಮುದಾಯಕ್ಕೆ ಕೊಟ್ಟಿದ್ರು. ಅದನ್ನ ಓಪನ್ ಸ್ಟೇಜ್ ನಲ್ಲಿ ಹೇಳಿ ನಾನು ಕೊಡ್ತೀನಿ ಏನಿವಾಗ ಅಂತ ಬೇರೆ ಕೇಳಿದ್ರು. ಈಗ ನೋಡಿದ್ರೆ ನನಗೆ ಓಲೈಕೆ ಗೊತ್ತೇ ಇಲ್ಲ ಅಂದ್ರೆ ಅದನ್ನ ಒಪ್ಪೋದಕ್ಕೆ ಸಾಧ್ಯನಾ ಅನ್ನೋದು ಮೊದಲ ಪ್ರಶ್ನೆ. ಅಂದಹಾಗೆ ಈ ಮಾತನ್ನ ಅವರು ಹೇಳಿದ್ದು ಎಲ್ಲಿ ಅಂತ ಕೇಳಿದ್ರೆ ಅಲ್ಲೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಸರ್ಕಾರದ ಕಡೆಯಿಂದ ದುರ್ಗಾ ಅಂಗನ್ ಅನ್ನೋ ಹಿಂದೂಗಳ ಸಾಂಸ್ಕೃತಿಕ ಕಾಂಪ್ಲೆಕ್ಸ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆ ಫೌಂಡೇಶನ್ ಹಾಕೋ ಟೈಮ್ ನಲ್ಲಿ ಈ ಮಾತನ್ನ ಮಮತಾ ಹೇಳಿರೋದು. ಅಲ್ಲಿಗೆ ಇದರ ಬಗ್ಗೆ ಹೆಚ್ಚು ಹೇಳೋದು ಬೇಡ ಅನ್ಸುತ್ತೆ. ನನ್ನನ್ನ ತುಂಬಾ ಜನ ಓಲೈಕೆ ನಾಯಕಿ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ನಾನು ನಿಜವಾದ ಜಾತ್ಯತೀತ ನಾಯಕಿ. ಎಲ್ಲಾ ಧರ್ಮಗಳನ್ನ ನಾನು ಗೌರವಿಸ್ತೀನಿ ಹಾಗೂ ಎಲ್ಲಾ ಧರ್ಮದ ಹಬ್ಬಗಳಲ್ಲೂ ಕೂಡ ನಾನು ಭಾಗಿಯಾಗ್ತೀನಿ. ಬೇಕಾದ್ರೆ ನೀವೇ ಹೇಳಿ ನಾನು ಯಾವ ಧರ್ಮದ ಹಬ್ಬದಲ್ಲಿ ಭಾಗಿಯಾಗಿಲ್ಲ ಅಂತ. ಎಲ್ಲಾ ಧರ್ಮೀಯರು ಶಾಂತಿಯುತವಾಗಿ ಇರಬೇಕು ಅನ್ನೋದು ನನ್ನ ಉದ್ದೇಶ. ಎಲ್ಲಾ ಧರ್ಮದವರಿಗೂ ಅವರದ್ದೇ ಆದ ನಂಬಿಕೆ ಇರುತ್ತೆ. ನಾನು ಅದನ್ನ ಹೇಗೆ ವಿರೋಧ ಮಾಡ್ಲಿ, ದುಷ್ಟ ಶಕ್ತಿಗಳನ್ನ ಸಂಹಾರ ಮಾಡ್ಲಿ ಅಂತ ಆ ದುರ್ಗಾ ಮಾತೆಯಲ್ಲಿ ನಾನು ಬೇಡ್ಕೊಳ್ತೀನಿ ಅಂತಲೂ ಕೂಡ ಮಮತಾ ಹೇಳಿದ್ದಾರೆ. ಈ ಲೈನ್ ಅನ್ನ ಗಂಭೀರವಾಗಿ ಪರಿಗಣಿಸಿರೋ ಜನರು ಇದು ನಿಜವಾದ್ರೆ ತಮ್ಮ ಪರಿಸ್ಥಿತಿ ಏನು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಅಲ್ಲಿಂದ ಮೆಲ್ಲಗೆ ತಮ್ಮ ಮಾತನ್ನ SIR ಕಡೆಗೆ ತಿರುಗಿಸೋ ಮಮತಾ, ನಾವು SIR ಅನ್ನ ಬಲವಾಗಿ ವಿರೋಧಿಸಿದ್ವಿ. ನೀವೇ ಹೇಳಿ, ರಾಷ್ಟ್ರೀಯತೆಗೂ ವೋಟ್ ಹಕ್ಕಿಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ. ಬಂಗಾಳಿ ಭಾಷೆ ಮಾತಾಡುವವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅವರ ಪ್ರಕಾರ ಬಂಗಾಳಿ ಮಾತಾಡುವವರೆಲ್ಲ ಬಾಂಗ್ಲಾದವರು ಅಂತ. ಅವರಿಗೆ ಹೋಟೆಲ್ ರೂಮ್ ನೀಡೋದ್ರಿಂದ ಹಿಡಿದು ಎಲ್ಲಾ ಕಡೆಗಳಲ್ಲಿ ತಿರಸ್ಕರಿಸಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಬೇಕಾದ್ರೆ 2024ರಲ್ಲಿ ಇಲ್ಲಿ ಬಂದವರನ್ನ ಆಚೆ ಕಳಿಸ್ಲಿ, ಆದ್ರೆ ಅದಕ್ಕಿಂತ ಮುಂಚೆ ಇದ್ದವರನ್ನ ಟಚ್ ಮಾಡೋ ಹಾಗಿಲ್ಲ ಅಂತಾರೆ. ಮಮತಾ ದೇಶದ ಸಮಸ್ಯೆಯನ್ನ ಭಾಷೆ ಸಮಸ್ಯೆಯನ್ನಾಗಿ ತಿರುಗಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆದ್ರೆ ವಾಸ್ತವ ಏನಂದ್ರೆ ಬಂಗಾಳಿ ಭಾಷೆಗೂ ಬಾಂಗ್ಲಾದ ಬಂಗಾಳಿ ಭಾಷೆಗೂ ವ್ಯತ್ಯಾಸ ಇದೆ. ಹಾಗೂ ಬಂಗಾಳಿ ಮಾತಾಡ್ತಾರೆ ಅಂತ ಬಾಂಗ್ಲಾದವರನ್ನ ದೇಶದ ಒಳಗೆ ಇಟ್ಕೊಳ್ಬೇಕು ಅನ್ನೋ ಯಾವ ರೂಲ್ಸು ಇಲ್ಲ. ಅಲ್ಲದೆ 2024ರ ನಂತರದವರನ್ನ ಆಚೆ ಕಳಿಸಿ ಅನ್ನೋದಾದ್ರೆ ಅದಕ್ಕೂ ಮುಂಚೆ ಸಾಕಷ್ಟು ಜನರು ಅಕ್ರಮವಾಗಿ ಇಲ್ಲಿ ಬಂದು ನೆಲೆಸಿದ್ದಾರೆ ಅನ್ನೋದನ್ನ ಅವರೇ ಒಪ್ಪಿಕೊಂಡಂತೆ ಆಯ್ತಲ್ವಾ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ. ಇನ್ನು ಸದ್ಯ ಬಂಗಾಳಕ್ಕೆ ವಿಸಿಟ್ ಮಾಡಿರೋ ಶಾ ಎಲೆಕ್ಷನ್ ಹಿನ್ನೆಲೆ ಪಕ್ಷದಿಂದ ನೇಮಿಸಿರೋ ಎಲ್ಲಾ ಎಕ್ಸ್ಪರ್ಟ್ ಗಳ ಬಳಿ ರಿಪೋರ್ಟ್ ಪಡೆಯಲಿದ್ದಾರೆ. ಎಲೆಕ್ಷನ್ ಮುಗಿಯೋ ತನಕವೂ ಹಲವು ಸಲ ಶಾ ಬಂಗಾಳಕ್ಕೆ ವಿಸಿಟ್ ಕೊಡ್ತಾರೆ ಅನ್ನೋದು ಈಗಾಗಲೇ ರಿವೀಲ್ ಆಗಿದೆ. ಆದ್ರಿಂದ ಈ ಬಾರಿಯ ಚುನಾವಣೆ ಮೇಲೆ ಎಲ್ಲರ ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.